ಹಿರೇಕೆರೂರು ತಾಲೂಕಿನಲ್ಲಿ ಕೇಂದ್ರ ಸರ್ಕಾರದ ಕೋಟಿ ಅನುದಾನ ಮಣ್ಣು ಪಾಲು. ಜೆಜೆಎಂ ಕಾಮಗಾರಿ ಪೂರ್ಣವಾಗಿಲ್ಲದಿದ್ದರೂ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಗ್ರಾಮ ಪಂಚಾಯಿತಿಗೆ ಹ್ಯಾಂಡ್ ಓವರ್ ನೀಡಿದ್ದಾರೆ. ಇದಕ್ಕೆ ಸಹಿ ಹಾಕಿದ ಪಂಚಾಯತ್ ಪಿಡಿಒ ಸ್ಥಳಕ್ಕೆ ಬಾರದ ಅಧಿಕಾರಿಗಳು. ಹೌದು, ಈ ಹಿಂದೆ ನಮ್ಮ ಜೆಕೆ ನ್ಯೂಸ್ ಇದೇ ತಾಲೂಕಿನ ಶಿತೆಕೊಂಡ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಕುರಿತು ವಿಸ್ತಾರ ವರದಿ ಮಾಡಿತ್ತು. ಕೆವಿಆರ್ ಕನ್ಸ್ಟ್ರಕ್ಷನ್ ಎಂಬ ಹೆಸರಿನ ಏಜೆನ್ಸಿ ವತಿಯಿಂದ ಮತ್ತೊಂದು ಗ್ರಾಮದಲ್ಲಿ ಕಾಮಗಾರಿ ಮುಗಿದಿಲ್ಲದಿದ್ದರೂ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಹೊಟ್ಟೆ ತುಂಬಿಸಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಬುರುಡಿಕಟ್ಟೆ ಎಂಬ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಪೂರ್ಣವಾಗಿ ಕಾಮಗಾರಿ ಆಗಿಲ್ಲ. ಆದರೂ ಬಿಲ್ ಮಾಡಿ ಗ್ರಾಮ ಪಂಚಾಯಿತಿಗೆ ಹ್ಯಾಂಡ್ ಓವರ್ ನೀಡಿದ್ದಾರೆ. ಕಾಮಗಾರಿ ಪೂರ್ಣ ಆಗಿಲ್ಲ ಅಂತ ಗೊತ್ತಿದ್ದರೂ ಸಹ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಹಿ ಮಾಡಿ ತಮ್ಮ ಪಂಚಾಯತ್ ವ್ಯಾಪ್ತಿಗೆ ಪಡೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಜಲಜೀವನ್ ಮಿಷನ್ ಕಾಮಗಾರಿ ತಾಲೂಕಿನ ಗ್ರಾಮಗಳಲ್ಲಿ ಕಳಪೆಯಿಂದ ಕೂಡಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಬುರುಡಿಕಟ್ಟೆ ಗ್ರಾಮದ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕಾಮಗಾರಿ ನಡೆದಿದೆ. ಅಂದಾಜು ಮೊತ್ತ 76,27,898 ರೂಪಾಯಿಗಳಲ್ಲಿ ಕಾಮಗಾರಿ ನಡೆದಿದೆ. ಆದರೆ ಈ ಯೋಜನೆ ಪೂರ್ಣಗೊಂಡಿಲ್ಲ. ಜನರು ನೀರಿಗೆ ಪರದಾಡುವ ಪರಿಸ್ಥಿತಿ ಬಂದಿದೆ. ಗ್ರಾಮದಲ್ಲಿ ಮೆಂಬರ್ ಇದ್ದರೂ ಕೂಡ ಅವರ ಮನೆಗಳಿಗೂ ನೀರು ಇಲ್ಲ. ಸುಮಾರು ಬಾರಿ ಗ್ರಾಮ ಪಂಚಾಯತ್ ಹೋದರೂ ಕೂಡ ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯತ್ ಸದಸ್ಯರು ಆಗಲಿ ಗುತ್ತಿಗೆದಾರರಿಗೆ ಮತ್ತು ಇಂಜಿನಿಯರ್ ಹೇಳಿದ್ದೇವೆ ಎಂದು ಉತ್ತರ ಕೊಡುತ್ತಾರೆ ಎಂದು ಗ್ರಾಮದ ಸೋಮು ಮರಿಗೌಡರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಕಾಮಗಾರಿ ಮುಕ್ತಾಯಗೊಂಡ ದಿನಾಂಕ 30/12/2023 ಎಸ್ಟಿಮೇಟ್ ಬೋರ್ಡ್ನಲ್ಲಿ ಕಾಣಿಸಲಾಗಿದೆ. ಕಾಮಗಾರಿ ಪೂರ್ಣವಾಗಿಲ್ಲ. ದಿನಾಂಕ ಯಾಕೆ ನಮೂದು ಆಗಿದೆ ಎಂಬುದು ಗ್ರಾಮದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕಾಮಗಾರಿ ಪೂರ್ಣಗೊಳಿಸಿ ಗ್ರಾಮಸ್ಥರ ನೀರಿನ ಸಮಸ್ಯೆ ಬಗ್ಗೆ ಪರಿಹರಿಸುತ್ತಾರಾ ಇಲ್ಲ ಅನ್ನೋದೇ ಕಾದು ನೋಡಬೇಕಿದೆ. ಪವನ್ ಕುಮಾರ್ ಆರ್, ಜೆಕೆ ನ್ಯೂಸ್ ಕನ್ನಡ, ಹಿರೇಕೆರೂರು. ನನ್ನ ಹೆಸರು ಸೋಮು ಮರಿಗೌಡ್ರ ಅಂತ. ಬುರುಡಿಕಟ್ಟೆ ಊರು ನಮ್ಮದು. ಇಲ್ಲಿ ಜಲನಯನ ಮನೆಗೆ ಹಂಗೆ ನೀರು ಇನ್ನೂ ಕಂಪ್ಲೀಟ್ ಆಗಿಲ್ಲ, ವರ್ಕ್ ಇದಾವೆ. ನಾವು ಒಂದ್ಸಲ ಕೇಳಿದ್ವಿ ಅವ್ರನ್ನ. ಅಲ್ಲಿ ಅರ್ಧಂಬರ್ಧ ಕಾಂಕ್ರೀಟ್ ಹಾಕಿ ಕಾಂಕ್ರೀಟು ಪೂರ್ಣಗೊಳಿಸಿಲ್ಲ, ಆ ನೆಲ್ಲಿನೂ ಪೂರ್ಣ ಹಾಕಿಲ್ಲ ಯಾರಿಗೂ. ಇನ್ನೂ ಮನೆಗಳು ಭಾಳ ಮನೆಗಳು ಉಳ್ದವು, ಯಾವ ಕಂಪ್ಲೀಟ್ ಆಗಿಲ್ಲ ವರ್ಕ್. ಮೆಂಬರ್ಗಳು ನಮ್ಮೂರ 4 ಜನ ಅದಾರ. ನಾವೇನು ಅವ್ರಿಗೆ ಹೇಳ್ಬೇಕಾಗಿಲ್ಲ, ಅವ್ರಿಗೆ ಕಣ್ಣಿಗೆ ಕಾಣ್ತದೆ. ಅವ್ರ ಮನೆಗಳಿಗೂ ನೆಲ್ಲದವು, ಮನೆ ಗಂಗೆ ನೆಲ್ಲುಗಳಿಗೆ ಅವ್ರ ಮನೆಗೂ ಹಾಕ್ಯಾರ. ನೀರು ಬರ್ತಾ ಇಲ್ಲ. ಅದಕ್ಕೆ ನಾವು ಅವ್ರಿಗೆ ಒತ್ತಾಯ ಮಾಡಿದಷ್ಟೇ ಅದನ್ನ ಬೇಗ ಕಂಪ್ಲೀಟ್ ಮಾಡಿ ಜನರಿಗೆ ನೀರು ಬಿಡಬೇಕಂತ ಕೇಳ್ಕೊಂತೀವಿ. ಈ ಅದಕ್ಕೆ ಸಂಬಂಧಪಟ್ಟ ಮನೆ ನೆಲ್ಲಿ ಹಾಕಿದ್ರಣ್ಣ, ಎಷ್ಟು ವರ್ಷ ಆಯ್ತು ಕೆಲಸ ಮುಗಿದು? ಈಗ ಅಲ್ಲೇ ಸುಮಾರು 3-4 ವರ್ಷ ಆತ್ರಿ. ಅದು ಅವ್ರು ವರ್ಕ್ ಮಾಡಕತ್ 3-4 ವರ್ಷ ಆಯ್ತು. ಮೊದಲಿಗೆ 1500 ರೂಪಾಯಿ ಅಂತ ಕೇಳಿದ್ರು ಅವರು, ಮನೆ ಇಷ್ಟು ಕೊಡ್ಬೇಕಂತಂದು. ನಮ್ಮೂರ ಜನ ಯಾರು ಕೊಡಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ತಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ರು. ಅವರು ರೊಕ್ಕ ಕೊಡಲ್ಲ ಅಂದ್ರು. ಅದನ್ನ ಇನ್ಕಂಪ್ಲೀಟ್ ಮಾಡಿ ಹೋಗ್ಯಾರ. ನೀರು ಯಾವ ಮನೆಗೂ ಬರ್ತಾ ಇಲ್ಲ. ಈಗ ಸಂಬಂಧಪಟ್ಟಂತ ನೀವು ಅಧ್ಯಕ್ಷರಲ್ಲಿ ಪಿಡಿಒ ತಿಳಿಸಿದ್ದೀರಾ? ತಿಳಿಸೈತಿ ನಮ್ಮೂರಾಗ ಅದಾರ. ನಮ್ಮೂರಾಗ ಪಂಚಾಯತಿ ಐತಿ, ಪಿಡಿಒ ಅದಾರ, ಊರಾಗ ಅಡ್ಡಾಡಾರ, ನೆಲ್ಲದವು. ಈಗ ಮೆಂಬರ್ಗಳು 4 ಮಂದಿ ಅದಾರ ನಮ್ಮೂರಾಗ. ಅವ್ರ ಮನೆಗಳಿಗೂ ನೆಲ್ಲದವು. ಮತ್ ಜನ ಹೇಳಂತದ್ ಏನೈತ್ರಿ, ಅವ್ರ ಜನರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅವರು. ಈಗ ಸಂಬಂಧಪಟ್ಟಂತ ನೀವು ಆರಿಸ್ತದಂತ MLA ಅವ್ರಿಗೂ ಏನಾದ್ರು ತಿಳಿಸಿದ್ರ? ಈಗ MLA ನಮ್ಮ ಮುಖಾಂತರ ಏನ್ ಮುಟ್ಟಿಲ್ರಿ ಅದು. ಈಗ ಮೆಂಬರ್ಗಳು ಅವ್ರೆಲ್ಲ ತಿಳಿಸ್ಬೇಕು ಅದನ್ನ. ಈ ತರ ಇನ್ಕಂಪ್ಲೀಟ್ ಮಾಡ್ಯಾರ ಅಂತ ಮೆಂಬರ್ಗಳು ತಿಳಿಸ್ಬೇಕು MLA ಬಂದು ನೋಡ್ಬೇಕು ಅದನ್ನ. ಅವರು ನೋಡಿಲ್ಲ. ಮೆಂಬರ್ಗಳು ಯಾರು ಅದ್ರ ಬಗ್ಗೆ ತಗೋತಾ ಇಲ್ಲ. ಈಗ ನೀರಿಂದು ಮನಿ ನೆಲ್ಲಿ ಹಾಕಿ ಅದು ಬಹಳ ಸಮಸ್ಯೆ ಆಗೈತ್ರಿ. ನಮ್ಮಲ್ಲಿ ನೀರು ಬರ್ತಾ ಇಲ್ಲ. ಈ ಮನಿ ನೆಲ್ಲಿ ಹಾಕಿ ಈಗ ಬಿಲ್ ಆಗೈತೆ ಅಂತ ಹೇಳಿದಾರ? ಬಿಲ್ ಆಗೈತೆ ಅಂತ ಹೇಳ್ಯಾರ. ನಾವು ಒಂದ್ಸಲ ಅವ್ರಿಗೆ ವರ್ಕರ್ ಬಂದಾಗ ಕೇಳಿದಿವ್ರಿ, ಈಗ ಇನ್ಕಂಪ್ಲೀಟ್ ಮಾಡಿರಲ್ಲ, ಯಾವಾಗ ಕಂಪ್ಲೀಟ್ ಮಾಡ್ತೀರಿ ಅಂತ ಅಂದ್ವಿ. ಇಲ್ಲಪ್ಪ ನಮ್ಗಿನ್ನು ಬಿಲ್ ಆಗಬೇಕು, ಬಿಲ್ ಆದ್ಮೇಲೆ ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳಿದ್ರು. ಆಮೇಲೆ ಲಾಸ್ಟ್ ಬಿಲ್ ಏನೋ ಮಾಡಿದ್ರು ಅಂತ ನಮಗೆ ಸುದ್ದಿ ಬಂತ್ರಿ ಸಾರ್ವಜನಿಕರಿಗೆ. ಲಾಸ್ಟ್ ಬಿಲ್ ಮಾಡಿದ್ಮೇಲೆ ಅವ್ರ ಕೆಲಸಕ್ಕೆ ಬಂದಿಲ್ಲ. ಪಂಚಾಯತಿ ಹ್ಯಾಂಡ್ ಓವರ್ ಕೊಟ್ಟಿದ್ರ? ಇವ್ರು ಪಂಚಾಯತಿಗೆ ಹ್ಯಾಂಡ್ ಓವರ್ ಕೊಟ್ಟಿದಾರಂತ ಇವರು? ಪಂಚಾಯತಿ ಹ್ಯಾಂಡ್ ಓವರ್ ಇಂದ ಬಿಲ್ ಮಾಡ್ಯಾರ್ರಿ ಇವರು. ಆ ಸುದ್ದಿ ನಮಗೆ ಮುಟ್ಟೈತಿ, ಬಿಲ್ ಮಾಡ್ಯಾರ ಅಂತ. ನಿಮ್ಮ ಊರಾಗ ಜಲ್ ಜೀವನ್ ಮಷಿನ್ ಅಂತ ಅಂದ್ಬಿಟ್ಟು ಮನೆಗೆ ನಿದ್ದೆ ಹಾಕಿದಾರಲ್ಲ, ಎಷ್ಟು ವರ್ಷ ಆಯ್ತು, ಎಷ್ಟು ತಿಂಗಳಾಯ್ತು ಕೆಲಸ ಆಗ್ಬಿಟ್ಟದು? 2 ವರ್ಷದಿಂದ ಕೆಲಸ ಮಾಡಿದ್ರು, ಯಾವ ಪೈಪ್ಲೈನು ಪೂರಗತಿ ಕೆಲಸನೂ ಮಾಡಿಲ್ಲ. ಒಂದು ದಿವಸ ನೀರು ಬಿಟ್ಟಿಲ್ಲ ಅವ್ರು ಯಾರು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ ಆಗಲಿ, ಇದಕ್ಕೆ ಸಂಬಂಧಪಟ್ಟಂತ ಪಿಡಿಒಗಳಾಗಲಿ, ಅದಕ್ಕೆ ಸಂಬಂಧಪಟ್ಟಂತ ಅಧ್ಯಕ್ಷಗಳಾಗಲಿ ನೀವು ಅವ್ರು ಯಾರಿಗಾರು ತಿಳಿಸಿದಿರಾ ಅಥವಾ ಇಲ್ವಾ? ಎಲ್ಲ ತಿಳಿಸಿರು, ಅವ್ರು ಯಾರು ಅದ್ರ ಬಗ್ಗೆ ಗಮನನೂ ಹರಿಸಿಲ್ಲ. ಒಂದು ದಿವಸ ನೀರು ಬಂದಿಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ AWA ಕರೆಸಿ MLA ಬಂದರು. MLA ಹೇಳಿದ್ರು, ಅವ್ರು ಸರಿ ಮಾಡ್ತೇವೆ ಅಂತಂದ್ರು. ಆಗ ಕರ್ಸಿದ್ರು, ಹೇಳಿದ್ರು, ಹೋದ್ರು. ಎಷ್ಟು ವರ್ಷ ತಾನೇ MLA ಬಂದು ಹೋಗಿ? MLA ಬಂದೋಗಿ 6 ತಿಂಗಳು.
ಅದಕ್ಕೆ ಅವ್ರು ಬಂದು ಹೋಗಿ ಅವ್ರಿಗೆ ಹೇಳಿದ್ರೆ ಸ್ವಲ್ಪ ಏನು ಮಾಡ್ಸಿಲ್ಲ ಕೆಲಸ ಏನು ಕೆಲಸ ಆಗಿಲ್ಲ. ಮತ್ತು ಈಗ ಸಂಬಂಧಪಟ್ಟಂತ ನೀವು ಮೆಂಬರ್ಗಳಿಗೆಲ್ಲ ತಿಳಿಸಿದ್ರೆ ಎಲ್ಲ ತಿಳಿಸಿದ್ದಿ ಅವ್ರೇನೋ ಬಿಲ್ ಮಾಡಿಕೊಟ್ಟಂತ ಹೇಳ್ಯಾರ. ಈಗ ಅದೇ ಬಿಲ್ ಮಾಡ್ಯಾರ. ಮಾಡ್ಯಾರ. ಇದಕ್ಕೆ ಸಂಬಂಧಪಟ್ಟ ಮತ್ತೆ ಏನಾದ್ರು ನಿಮ್ಗೆ ದುಡ್ಡು ಕೇಳಿದ್ರ ಒಂದು ನೆಲ್ಲಿಗೆ ಫಸ್ಟಿಗೆ 1500 ರೂಪಾಯಿ ಮನೆಗೆ ಕೇಳಿದ್ರು. ಒಂದು ಮನೆ ಯಾರು ಜನ ಅವಾಗ ಯಾರು ಕೊಡಂಗಿಲ್ಲ ಅಂತಾನೆ ಹೇಳಿದ್ರು. ಹಾಂ, ಒಟ್ಟು ಇವತ್ತು ನಿಮ್ಮ 2 ವರ್ಷ ಆದ್ರೂ ಸಹಿತ ನೆಲ್ಲ ನೀರು ಇಲ್ಲ, ಬರಲ್ಲ, ಒಂದು ದಿವಸ ನೀರು ಬಿಟ್ಟಲ್ಲ. ನೀರು ಬರ್ತಾ ಇಲ್ಲ. ನಿಮ್ಮ ಹೆಸರಣ್ಣ? ದೇವೇಂದ್ರಪ್ಪ ಮರಿಗೋಡು. ಅವ್ರಿಗೆ ಕೇಳೋಣ. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಎಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.